ಈ ರಾಜ್ಯದ ಎಲ್ಲ ಬಾಬಾ ಸಾಹೇಬರ ಅನುಯಾಯಿಗಳು ಮತ್ತು ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬರ ಅನುಯಾಯಿಗಳು ಅಭಿಮಾನಿಗಳ ಪರವಾಗಿ ಶ್ರೀಮತಿ ಅನಿತಾ ಬೋಸ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಸಾಹೇಬರು ಅವರ ಪ್ರೀತಿಯ ಮಗ, ನಮ್ಮ ಸಮುದಾಯಕ್ಕೆ ಈಗ ನಮಗೆ ಅವರು ಸಾಹೇಬರು ಅನಿಲ್ ಬೋಸ್ ಅವರು ರಾಜ್ಯದ ಯಾವುದೇ ಜನ ಬಂದು ಪಾಪ ಅವ್ರ ಹತ್ರ ಅವ್ರ ತೊಂದರೆಗಳನ್ನ ಕೇಳ್ಕೊಂಡಾಗ ಸಾಮಾನ್ಯವಾಗಿ ನೋಡ್ತೀನಿ, ಒಂದು ಮಾತು ಹೇಳೋಕ್ಕೆ ಅವರೆಲ್ಲ ಸರಳತೆ ಮುಗ್ಧರಾಗಿ ಕಾಣ್ಬೋದು. ಸರಿ, ಇದನ್ನು ರೂಢಿ ಮಾಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಸಮುದಾಯದ ಜನಾಂಗದ ಪರವಾಗಿ ಬೇಡ್ಕೊಳ್ತೀನಿ. ನಿಮಗೆ ಶಕ್ತಿ ಬಾಬಾ ಸಾಹೇಬ್ರಿಂದ ದೊರೆತಿದೆ. ನಿಮ್ಮ ಒಂದು ಶಕ್ತಿ ಈ ಸಮುದಾಯಕ್ಕೆ ದಾರಿ ಎರಿಬೇಕು. ನೀವು ಸಾಹೇಬರ ಒಂದು ಹೆಸರು ಮೇಲೇ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ದಲಿತ ವರ್ಗದ ಜನಾಂಗಕ್ಕೆ ಇನ್ನೂ ಹೆಚ್ಚು ಸಹಕಾರ ಮಾಡುವಂಥ ಶಕ್ತಿನ ಬಾಬಾ ಸಾಹೇಬರು, ಭಗವಾನ್ ಬುದ್ಧರು, ಬಸವಣ್ಣವರು ತಮಗೆ ದಾರಿ ಎರೀಲಿ ಅಂತ ಹೇಳ್ತಾ, ಈ ಸಂದರ್ಭಕ್ಕೆ ಸಾಕ್ಷಿಯಾಗಿ ಈ ಒಂದು ಹುಟ್ಟುಹಬ್ಬದ ಕೇಕನ್ನು ನಮ್ಮ ಎಲ್ಲ ಬಾಬಾ ಸಾಹೇಬರ ಹಾಗೂ ಎಚ್ ಸಿ ಮಹದೇವಪ್ಪ ಸಾಹೇಬರ ಅಭಿಮಾನಿಗಳು ಇವತ್ತು ಆಹಾರ ಕಿಟ್ಟನ್ನು ಎಲ್ಲ ಬಡವರ್ಗದ ಜನಾಂಗಕ್ಕೆ ಇವತ್ತು ಕೇಕ್ ಕಟ್ ಮಾಡಿದ ನಂತರ ನಾವು ವಿತರಣೆ ಮಾಡ್ತೀವಿ. ಇಲ್ಲಿ ಆದ ತಕ್ಷಣ ಅಲ್ಲಿ ಬಸವಣ್ಣವರು, ಬುದ್ಧವರು, ಬಾಬಾ ಸಾಹೇಬರ ಭಾವಚಿತ್ರಗಳನ್ನು ಅಲ್ಲಿ ಏನಿಟ್ಟಿದ್ದೇವೆ, ಎಲ್ಲರೂ ಸಹನೆಯಿಂದ ಕ್ಯೂನಲ್ಲಿ ಬಂದು ಸಾಲಾಗಿ ನಿಂತು ಪುಷ್ಪಾರ್ಚನೆ ಮಾಡಿ ತದನಂತರ ಆಹಾರ ಕಿಟ್ಗಳನ್ನ ಪಡೆದು ಹೋಗಬೇಕು. ನೀವೆಲ್ಲರೂ ಕೂಡ ನಮ್ಮ ಎಚ್ ಸಿ ಮಹದೇವಪ್ಪ ಸಾಹೇಬರಿಗೆ ಆಯುಷು, ಆರೋಗ್ಯ, ಅಧಿಕಾರ ಸದಾ ನೀಡಲಿ ಅಂತ ಆಶಿಸಿ, ಇವತ್ತು ನಿಮ್ಮಂಥ ಬಡವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ, ಆ ಕುಟುಂಬದ ಮೇಲೆ ಇರಲಿ. ಆ ಕುಟುಂಬ ಈ ದಲಿತ ರಾಜಕಾರಣದ ಒಂದು ಮೇಲುಗೈಯಾಗಿ ಹೋಗಬೇಕು. ಇವತ್ತು ಖರ್ಗೆ ಸಾಹೇಬ್ರ ಕುಟುಂಬ, ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಕುಟುಂಬ, ಮಹದೇವಪ್ಪರ ಕುಟುಂಬ, ಮುನಿಯಪ್ಪನವ್ರ ಕುಟುಂಬ, ಆರ್ ಬಿ ತಿಮ್ಮಾಪುರ ಕುಟುಂಬ, ಇನ್ನೂ ಅನೇಕ ಅನ್ಯ ಬೇರೆ ಪಕ್ಷಗಳಲ್ಲೂ ಕೂಡ ನಮ್ಮ ಸಮುದಾಯದವ್ರ ಕುಟುಂಬ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿದೆ. ಈ ಒಂದು ಶಕ್ತಿ ನಿರಂತರವಾಗಿರಬೇಕು ಅಂತೇಳಿ ಇವತ್ತು ಅವರ ಹುಟ್ಟುಹಬ್ಬದ ದಿವಸ ನಾವು ಇಡೀ ರಾಜ್ಯದ ದಲಿತ ಸಮುದಾಯದ ಪರವಾಗಿ ಇವರಿಗೆ ಹೆಚ್ಚಿನ ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವನ್ನು ಕರುಣಿಸಲಿ ಬಾಬಾ ಸಾಹೇಬರು, ಭಗವಾನ್ ಬುದ್ಧರು ಅಂತ ಮತ್ತೊಮ್ಮೆ ಬೇಡ್ತಾ, ಮಹದೇವಪ್ಪ ಸಾಹೇಬರು ದೀರ್ಘಾಯುಷ್ಯವಾಗಿ ಬದುಕಲಿ ಅಂತ ಹೇಳ್ತಾ ನಾನು ಬಾಬಾ ಸಾಹೇಬರಲ್ಲಿ ಪ್ರಾರ್ಥಿಸ್ತೇನೆ. ಇದಾದ ನಂತರ ಅಮ್ಮವ್ರು ಬರ್ತಾರೆ, ಎಲ್ಲ ಕೇಕ್ ಕಟ್ ಮಾಡಿ ಬಸವಣ್ಣನವರ ಇವತ್ತು ಜಯಂತ್ಯೋತ್ಸವ. ಆ ಸಂದರ್ಭದಲ್ಲಿ ನಮ್ಮ ಎಸ್ ಸಿ ಮಹದೇವಪ್ಪ ಅವರ, ಶ್ರೀಮತಿಯವರು ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರು ಪೂಜೆ ಸಲ್ಲಿಸುವ ಮತ್ತು ಪುಷ್ಪಾರ್ಚನೆ ಮೂಲಕ ಇವತ್ತು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆರೋಗ್ಯ ಆಯುಷ್ಯ ಸಲ್ಲಿಸಿ ಅಂತ ಹೇಳ್ತಾ